ಸಿಟಿ ರವಿ ಅವರ ವಿರುದ್ಧ ನಿಂದನೀಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಇನ್ವೆಸ್ಟಿಗೇಷನ್ ಚುರುಕಾಗಿದೆ. ಸಿಐಡಿ ಮುಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಸಚಿವೆಯ ನಿವಾಸದಲ್ಲಿಯೇ ಹೇಳಿಕೆಯನ್ನ ಪಡಿತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಡಿವೈಎಸ್ಪಿ ಅಂಜುಮಾಲಾ ನಾಯಕ್ರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಸಿಟಿ ರವಿ ವಿರುದ್ಧ ನಿಂದನೀಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿರುವಂಥದ್ದು. ಈಗಾಗಲೇ ಆ ಹೇಳಿಕೆಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು FSLಗೆ ಕಳುಹಿಸಿಕೊಡಲಾಗಿದೆ. ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಸಿಐಡಿಗೆ ಕೊಟ್ಟಿದೆ. ಮೊದಲು ರೈಲ್ವೆ ಪೊಲೀಸರು ಇದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ರು. ಈಗ ಸಿಐಡಿಗೆ ವರ್ಗಾವಣೆ ಆಗಿರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನು ಸ್ಟೇಟ್ಮೆಂಟನ್ನು ದಾಖಲಿಸುವಂತಹ ಕೆಲಸ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಿಐಡಿ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಪ್ರಗತಿ ಆಗ್ತಾ ಇದೆ, ಬೆಳವಣಿಗೆಗಳು ಹೇಗೆ ಸಾಗ್ತಾ ಇದೆ ಅಂತ ಹೇಳಿ? ಪ್ರೇಮೇನಂದ್ರ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾ ಇರೋಂಥದ್ದು. ಯಾಕಂದ್ರೆ ಅವರೇ ಈ ಪ್ರಕರಣದ ದೂರುದಾರರಾಗಿರುವಂತದ್ದು ಮತ್ತು ಸಂತ್ರಸ್ತೆ ಆಗಿರೋ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಗಳನ್ನ ದಾಖಲನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಮಹಾಜರ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಭಾಧ್ಯಕ್ಷರು ಯಾವುದೇ ರೀತಿಯ ಸ್ಪಷ್ಟನೆಗಳನ್ನ ಕೊಟ್ಟಿಲ್ಲ. ಇನ್ನು ಮಹಾಜರ್ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿಗೆ ಅವಕಾಶವನ್ನು ಕೂಡ ಮಾಡ್ಕೊಟ್ಟಿಲ್ಲ. ಆ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾರೆ. ಇವತ್ತು ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡು ಮ್ಯಾಜಿಸ್ಟ್ರೇಟ್ ನ ಮುಂದೆ, ಯಾಕಂದ್ರೆ ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ 164 ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಸಿಐಡಿ ಡಿವೈಎಸ್ಪಿ ಅಂಜುಮಾಲಾ ನಾಯ್ಕ್ ಅವರು ಹೇಳಿಕೆಯನ್ನ ದಾಖಲು ಮಾಡಿದ ಬಳಿಕ ಏನು ನ್ಯಾಯಾಧೀಶರ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಹೇಳಿಕೆಗಳನ್ನ ದಾಖಲು ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಲಾಗಿದೆ. ಅದಕ್ಕೆ ಪೂರಕವಾದಂತಹ ಒಂದಿಷ್ಟು ಎವಿಡೆನ್ಸ್ಗಳು, ದಾಖಲೆಗಳನ್ನು ಸಂಗ್ರಹಿಸುವಂತಹ ಕೆಲಸ ಆಗುತ್ತೆ. ಅದಾದ ಮೇಲೆ ಸಿಟಿ ರವಿ ಅವರ ಸ್ಟೇಟ್ಮೆಂಟನ್ನು ಕೂಡ ದಾಖಲಿಸಲೇಬೇಕಾಗುತ್ತೆ. ಈಗ ಸ್ಪಾಟ್ ಮಹಜರನ್ನು ಮಾಡಲಿಕ್ಕೆ ವಿಧಾನ ಪರಿಷತ್ನ ಕಲಾಪದ ಒಳಗಡೆ ಅವಕಾಶವನ್ನು ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಸ್ಪೀಕರ್ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಸಿಐಡಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ ಅನ್ನುವಂತಹ ಕುತೂಹಲ ಸದ್ಯಕ್ಕಂತೂ ನಿರ್ಮಾಣವಾಗ್ತಾ ಇದೆ. ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟನ್ನು ಸಿಐಡಿ ಟೀಮ್ ಅವರ ಮನೆಗೇನೆ ಹೋಗಿ ತೆಗೆದುಕೊಂಡಿರುವಂಥದ್ದು.